ಕನ್ನಡದಲ್ಲಿ ಭಾಗ್ಯಲಕ್ಷ್ಮಿ ಧಾರಾವಾಹಿ ನಾಯಕಿ ತಂಗಿ ಲಕ್ಷ್ಮಿ ಕಥೆಯು ಪ್ರಸಾರ ಆಗುತ್ತಿತ್ತು. ಈ ಧಾರಾವಾಹಿಗೆ ದೊಡ್ಡ ಜನಪ್ರಿಯತೆ ಸಿಕ್ಕ ನಂತರದಲ್ಲಿ ಅಕ್ಕ ತಂಗಿಯರ ಕಥೆಯನ್ನ ಬೇರ್ಪಡಿಸಲಾಯಿತು. ಎರಡು ಬೇರೆ ಬೇರೆ ದಾರಿಯಲ್ಲಿ ಸಾಗುತ್ತಿದ್ದರೂ ಕೂಡ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಆಗ ಲಕ್ಷ್ಮೀ ಬಾರಮ್ಮ ತಂಡದವರು ದರ್ಶನ ಆಗುವುದು. ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಭಾಗ್ಯಲಕ್ಷ್ಮಿ ತಂಡದವರ ದರ್ಶನ ಆಗುವುದು. ಈ ಧಾರಾವಾಹಿಯಲ್ಲಿ ಶಮಂತ್ ಬ್ರೋಗೌಡ, ಭೂಮಿಕಾ ರಮೇಶ್, ಸುಷ್ಮಾ ನಾಣಯ್ಯ, ತನ್ವಿ ರಾವ್, ಸುರೇಶ್ ರೈ, ಹರ್ಷಿತಾ ಮುಂತಾದವರು ನಟಿಸುತ್ತಿದ್ದಾರೆ. ಮದುವೆಯಾಗಿರುವ ತಾಂಡವ್ಗೆ ಸಹ ಉದ್ಯೋಗಿ ಶ್ರೇಷ್ಠ ಮೇಲೆ ಲವ್ ಆಗುವುದು. ಅಷ್ಟೊಂದು ಓದದ ಪತ್ನಿ ಭಾಗ್ಯಗೆ ತಾಂಡವ್ ಮೋಸ ಮಾಡುತ್ತಾನೆ. ಆದರೆ ಭಾಗ್ಯಗೆ ಅವಳ ಅತ್ತೆ ಕುಸುಮ ಬೆಂಬಲ ನೀಡುತ್ತಾಳೆ. ಇದರ ಕುರಿತು ಕತೆ ಸಾಗುತ್ತಿದೆ. ಈ ಧಾರಾವಾಹಿ ಕನ್ನಡದ ಟಾಪ್ ಧಾರಾವಾಹಿಯಾಗಿ ಗುರುತಿಸಿಕೊಂಡಿದೆ. ಸುದರ್ಶನ್ ರಂಗಪ್ರಸಾದ್, ಸುಷ್ಮಾ ರಾವ್, ಪದ್ಮಜಾ ರಾವ್ ಅವರು ಈ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ. ಚಂದನ್ ಗೌಡ, ತನ್ವಿ ಬಾಲರಾಜ್, ಮಂಜು ಪಾವಗಡ, ಜ್ಯೋತಿ ನಟನೆಯ ಅಂತರ್ಪಟ ಧಾರಾವಾಹಿಯಲ್ಲಿ ಗುರಿ ಇಲ್ಲದೆ ಬಾಳುವ ಹುಡುಗನಲ್ಲಿ ಗುರಿ ಇದ್ದರೆ ಮಾತ್ರ ಬದುಕು ಎನ್ನುವ ಹುಡುಗಿ ಬಂದರೆ ಏನಾಗುತ್ತದೆ ಎಂಬ ಕತೆ ಇದೆ. ಬೃಂದಾವನ ಧಾರಾವಾಹಿಯಲ್ಲಿ ಕೂಡು ಕುಟುಂಬದ ಕತೆ ಇದೆ. ವರುಣ್ ಆರಾಧ್ಯ, ಅಮೂಲ್ಯ ಭಾರದ್ವಾಜ್, ವೀಣಾ ಸುಂದರ್ ದಂಪತಿ, ಅಂಬುಜಾ ಚಿತ್ಕಾಳ ಬೇರದರ್ ಅವರು ಈ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ. ರಾಜೇಶ್ ನಟರಂಗ ಅವರು ಕೆಲ ವರ್ಷಗಳ ನಂತರದಲ್ಲಿ ಕಿರುತೆರೆಗೆ ಕಂಬ್ಯಾಕ್ ಮಾಡಿರುವ ಧಾರಾವಾಹಿ ಇದು. ಛಾಯಾ ಸಿಂಗ್ ಅವರು ಕೂಡ ಪರಭಾಷೆಯಲ್ಲಿ ಬ್ಯುಸಿಯಾಗಿದ್ದವರು ಈ ಧಾರಾವಾಹಿ ಮೂಲಕ ಮತ್ತೆ ಕನ್ನಡಕ್ಕೆ ರೀ ಎಂಟ್ರಿ ಕೊಟ್ಟಿದ್ದಾರೆ. ಇದು ಮಧ್ಯವಯಸ್ಕರ ಧಾರಾವಾಹಿ. ಚಿತ್ರಾ ಶೈನಿ, ವನಿತಾ ವಾಸು, ಸಾರಾ ಅಣ್ಣಯ್ಯ, ಶಶಿ ಹೆಗಡೆ ಮುಂತಾದವರು ಈ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ. ಸಾಮಾಜಿಕ ಪೌರಾಣಿಕ ಧಾರಾವಾಹಿಗಳ ಮಧ್ಯೆ ಭೂಮಿಗೆ ಬಂದ ಭಗವಂತ ಧಾರಾವಾಹಿಯಂತಹ ಧಾರಾವಾಹಿಗಳ ಅವಶ್ಯಕತೆ ಕಿರುತೆರೆಗೆ ಇತ್ತು. ನವೀನ್ ಕೃಷ್ಣ, ಕೃತಿಕಾ ರವೀಂದ್ರ, ಉಮೇಶ್, ಅಂಕಿತಾ ಜಯರಾಮ್ ಅವರು ಈ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ. ನಾವು ನಮ್ಮ ಕೆಲಸ ಮಾಡಬೇಕು, ಉಳಿದದ್ದನ್ನ ಭಗವಂತನಿಗೆ ಬಿಡಬೇಕು ಎನ್ನುವುದು ಈ ಧಾರಾವಾಹಿಯ ಒನ್ಲೈನ್ ಸ್ಟೋರಿ. ಗಗನ್ ಚಿನ್ನಪ್ಪ, ವೈಷ್ಣವಿ ಗೌಡ, ಅಶೋಕ್, ಮುಖ್ಯಮಂತ್ರಿ ಚಂದ್ರು, ಪೂಜಾ ಲೋಕೇಶ್, ಮೇಘನಾ ಶಂಕರಪ್ಪ ನಟನೆಯ ಸೀತಾರಾಮ ಧಾರಾವಾಹಿಯು ಕನ್ನಡ ಕಿರುತೆರೆ ಲೋಕದಲ್ಲಿ ಸಂಚಲನ ಮೂಡಿಸಿದಂತೂ ನಿಜ. ಈ ಧಾರಾವಾಹಿಯಲ್ಲಿ ಪುಟ್ಟ ನಟಿ ರಿತು ಸಿಂಗ್ ಅವರು ಸಿಹಿಯಾಗಿ ಕಿರುತೆರೆ ಪ್ರೇಕ್ಷಕರಿಗೆ ಸಿಹಿಯನ್ನ ನೀಡಿದ್ದಾರೆ. ಕನ್ನಡದಲ್ಲಿ ಇದೊಂದು ವಿಭಿನ್ನವಾದ ಕತೆ ಎಂದು ಹೇಳಬಹುದು. ಚೆನ್ನಾಗಿ ಓದುತ್ತಿದ್ದ ಹುಡುಗ ವಿಕ್ರಮ್ ಹೇಗೆ ರೌಡಿ ಆದ, ವಿಕ್ರಮ್ ಹೇಗೆ ವೇದ ಎನ್ನುವ ಹುಡುಗಿಯನ್ನ ನೋಡಿದ ತಕ್ಷಣವೇ ಮದುವೆಯಾಗ್ತಾನೆ ಎನ್ನುವುದೇ ಈ ಧಾರಾವಾಹಿಯ ಕತೆ. ದಿಲೀಪ್ ಶೆಟ್ಟಿ, ಖುಷಿ ರವಿ, ಸ್ವಾತಿ ಮುಂತಾದವರು ಈ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ. ಕಂದ ಅಶೋಕ್, ಸುಜಾತ ಅಕ್ಷಯ್, ಮಂಜುನಾಥ್ ಭಟ್ ಅವರು ಅವನು ಮತ್ತೆ ಶ್ರಾವಣಿ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ. ವಿಚ್ಛೇದನ ಪಡೆದ ಜೋಡಿ ಮತ್ತೆ ಒಂದಾಗುವ ಕತೆ ಇದಾಗಿದೆ. ನೀನಾದ್ ಅರಿತ್ಸ್, ಪ್ರಿಯಾಂಕಾ ಡಿಎಸ್, ಮಂಡ್ಯ ರಮೇಶ್ ನಟನೆಯ ಧಾರಾವಾಹಿ ಆಸೆ. ಇಲ್ಲಿ ಕಥಾನಾಯಕನಿಗೆ ಆಸೆಯೂ ಇಲ್ಲ, ಗುರಿಯೂ ಇಲ್ಲ. ಆದರೆ ನಾಯಕಿಗೆ ರಾಶಿ ರಾಶಿ ಕನಸು. ಇವರಿಬ್ಬರು ಹೇಗೆ ಒಂದಾಗುತ್ತಾರೆ ಎನ್ನುವುದೇ ಈ ಧಾರಾವಾಹಿಯ ಒನ್ಲೈನ್ ಸ್ಟೋರಿ. ಯಶವಂತ್ ಹಾಗೂ ಕೌಸ್ತುಭಾ ಮಣಿ ಮೋಹನ್ ನಟನೆಯ ಗೌರಿಶಂಕರ ಧಾರಾವಾಹಿಯಲ್ಲಿ ಸುಂದರವಾದ ಲವ್ ಸ್ಟೋರಿ ಇದೆ. ಸದ್ಯ ನಾಯಕನಿಗೆ ನಾಯಕಿಯ ಮೇಲೆ ಲವ್ ಆಗಿದೆ. ಅನಕ್ಷರಸ್ಥ ನಾಯಕನನ್ನ ನಾಯಕಿ ಬದಲಾಯಿಸುತ್ತಾಳಾ ಎಂದು ಕಾದು ನೋಡಬೇಕಿದೆ. ಚಂದು ಬಿ ಗೌಡ, ಅಕ್ಷತಾ ದೇಶಪಾಂಡೆ, ಭವಾನಿ ಪ್ರಕಾಶ್, ಸಂಗೀತಾ ಅನಿಲ್, ಸೌಮ್ಯ ಭಟ್, ಇಂಚರ ಜೋಶಿ ಮುಂತಾದವರು ಕಥೆಯೊಂದು ಶುರುವಾಗಿದೆ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ. ಬಹದ್ದೂರ್ ಕುಟುಂಬದ ಕತೆ ಈ ಧಾರಾವಾಹಿಯಲ್ಲಿದೆ. ಬಹದ್ದೂರ್ ಕುಟುಂಬಕ್ಕೆ ಕೃತಿಕಾ ಎನ್ನುವ ಹುಡುಗಿ ಸೊಸೆಯಾಗಿ ಹೋಗುತ್ತಾಳೆ. ಅಲ್ಲಿ ಅವಳು ಏನೆಲ್ಲ ಕಷ್ಟವನ್ನ ಅನುಭವಿಸುತ್ತಾಳೆ ಎನ್ನುವುದೇ ಈ ಧಾರಾವಾಹಿಯ ಕಥೆಯಾಗಿದೆ. ನಟಿ ಪ್ರಿಯಾ ಜೆ ಆಚಾರ್ಯ, ರಕ್ಷತ್, ಮಹಾಲಕ್ಷ್ಮಿ, ಅನುಪೂವಯ್ಯ, ಸುಕೃತಾ ನಾಗ್ ನಟನೆಯ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ಕನ್ನಡದ ಕುರಿತು ಅಭಿಮಾನದ ಕಥೆಯಾಗಿದೆ. ವಿಜಯ್ ಸೂರ್ಯ, ಐಶ್ವರ್ಯ ಸಿಂಧೋಗಿ, ನೇಹಾ ಗೌಡ ನಟನೆಯ ನಮ್ಮ ಲಚ್ಚಿ ಧಾರಾವಾಹಿಯಲ್ಲಿ ಅಪ್ಪ ಮಗಳ ಬಾಂಧವ್ಯದ ಕಥೆ ಇದೆ. ತನ್ನ ಕುರಿಮರಿ ಮೇಲೆ ತುಂಬಾ ಪ್ರೀತಿ ಇಟ್ಟುಕೊಂಡ ರಾಣಿಯ ಕಥೆ ಇದು. ಈ ಧಾರಾವಾಹಿ ಇದೇ ವರ್ಷ ಆರಂಭದಲ್ಲಿ, ಇದೇ ವರ್ಷ ಅಂತ್ಯ ಆಯಿತು. ಚಂದನಾ, ಪ್ರವೀಣ್, ಸ್ವಾತಿ ಹೆಚ್ವಿ ನಟನೆಯ ಸೀರಿಯಲ್ ಇದಾಗಿತ್ತು. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.